ಕೆಲವು ಡೈರೆಕ್ಟರ್ಗಳು ಸಿನಿಮಾನ ಪ್ಯಾಷನ್ಗೆ ಅಂತ ಮಾಡ್ತಾರೆ, ಆದ್ರೆ ಫಿಲ್ಮ್ ಅಲ್ಲಿ ನಾವು ಏನು ದಬಾಕಿಲ್ಲ ಅಂತ ಗೊತ್ತಾದಾಗ ಕೆಲವು ಡೈರೆಕ್ಟರ್ಗಳು ಯೂಸ್ ಮಾಡೋ ಚೀಪ್ ಟ್ರಿಕ್ಸ್ ಗಳು ಇದೆಯಲ್ಲ, ಅದಂತೂ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಈ ಲಿಸ್ಟ್ ನಲ್ಲಿ ನಮ್ಮ ಲೋಕೇಶ್ ಅಣ್ಣ, ಸುಕುಮಾರ್ ಅಣ್ಣ ಎಲ್ಲ ಬರ್ತಾರೆ. ಸುಕುಮಾರ್ ಅವರನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಲೋಕೇಶ್ ಅವರ ಕೆಲವು ಟ್ರಿಕ್ಸ್ ಅಲ್ಲ ಚೀಪ್ ಟ್ರಿಕ್ಸ್ ಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಲೋಕೇಶ್ ಅವರು ಯಾವುದೇ ಮೂವಿ ಮಾಡಿದ್ರು ಸ್ವಂತ ಕಥೆನ ಮಾಡೋದೇ ಇಲ್ಲ, ಎಲ್ಲ ಹಾಲಿವುಡ್ ಇಂದ ಡೈರೆಕ್ಟ್ ಆಗಿ ಕಾಪಿ ಮಾಡಿರ್ತಾರೆ. ಅಲ್ಲಲ್ಲ, ಕಾಪಿ ಅಂದ್ರೆ ಚೀಪ್ ಆಗಿರುತ್ತೆ ಅಲ್ವಾ. ಇವರು ಹಾಲಿವುಡ್ ಮೂವಿಯಿಂದ ಇನ್ಸ್ಪೈರ್ ಆಗಿರ್ತಾರೆ. ಬೇಕಿದ್ರೆ ನೀವೇ ನೋಡಿ ಕೈತಿ. ನೀವೇನಾದ್ರೂ ಹಾಲಿವುಡ್ ನ ಅಸಾಲ್ಟ್ ಆನ್ ಪ್ರಿಸೆಂಟ್ 13 ಮೂವಿನ ನೋಡಿದ್ರೆ ಸೇಮ್ ಅನಿಸುತ್ತೆ. ಹಾಗೆ ಲಿಯೋ ಇದು ಹಿಸ್ಟ್ರಿ ಆಫ್ ವೈಲೆನ್ಸ್ ಮೂವಿ ರೀಮೇಕ್. ಹಾಗೆ ನೀವು ಮಾಸ್ಟರ್, ವಿಕ್ರಮ್, ಕೂಲಿನಲ್ಲಿ ನೋಡ್ತಾ ಹೋದ್ರೆ ತುಂಬಾ ಸೀನ್ ಗಳು ಹಾಲಿವುಡ್ ಮೂವಿಯಿಂದ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ದಾರೆ. ಇವ್ರ ಪ್ರಕಾರ ಇಂಡಿಯಾದಲ್ಲಿ ಯಾರು ಕೂಡ ಹಾಲಿವುಡ್ ಮೂವಿನ ನೋಡೋದೇ ಇಲ್ವೇನೋ ಅನ್ನೋದು. ಫಾರ್ ಎಕ್ಸಾಂಪಲ್, ಕೂಲಿ ಮೂವಿ ಲಾಸ್ಟ್ ಅಲ್ಲಿ ಬರೋ ಈ ಸೀನ್ ನೋಡಿ, ಡಿಟ್ಟೋ 300 ಮೂವಿನಲ್ಲಿ ಬರೋ ಈ ಸೀನ್ ಇಂದ ಕಾಪಿ ಮಾಡಿದ್ದಾರೆ. ಮತ್ತೆ ವಿಕ್ರಮ್ ಫಿಲ್ಮ್ ಅಲ್ಲಿ ಬರೋ ಈ ಫೇಸ್ ರಿವೀಲ್ ಸೀನ್ ಅನ್ನ ನೋಡಿ, ಇದು ಮನಿ ಹೀಸ್ಟ್ ನ ಈ ಸೀನ್ ಇಂದ ಕದ್ದಿದ್ದಾರೆ. ವಿಕ್ರಮ್ ಅಂತೂ ನೀವು ನೋಡ್ತಾ ಹೋದ್ರೆ ಇಡೀ ಮೂವಿನೇ ಪಾಪ್ಯುಲರ್ ಹಾಲಿವುಡ್ ಮೂವಿಗಳ ಸೀನ್ ಇಂದ ಕದ್ದಿದ್ದಾರೆ. ಹೇಳ್ತಾ ಹೋದ್ರೆ ಎಕ್ಸ್ಟ್ರಾ ಒಂದು ವಿಡಿಯೋನೇ ಮಾಡಿ. ಈ ಚಾನಲ್ ಅಲ್ಲಿ ಆ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ. ಇನ್ನು ಇವ್ರ ಮೂವಿ ಒಳಗೆ ಹಾಗೆ ಹೊರಗೆ ಇರೋ ಕಾಮನ್ ವಿಷಯ ಅಂದ್ರೆ ಅದು ಬಿಟ್ಟಿ ಬಿಲ್ಡ್. ಮೊದಲು ಮೂವಿನಲ್ಲಿ ಏನಿಲ್ಲ ಅಂದ್ರು ಸುಮ್ನೆ ಮೂವಿ ಹೈಪ್ ಕ್ರಿಯೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇದು ಕೂಲಿನಲ್ಲೂ ಆಗಿತ್ತು, ಲಿಯೋನಲ್ಲೂ ಆಗಿತ್ತು. ಲಿಯೋ ಎಲ್ಸಿಗೆ ಸೇರ್ಸಲೇಬೇಕು ಅಂತ ಮಾಡಿದಾಗಿತ್ತು. ಅಲ್ಲಿ ಆ ಯೂನಿವರ್ಸ್ ಗೆ ಬೇಕಾದ ಯಾವ ಎಲಿಮೆಂಟ್ ಕೂಡ ಇರ್ಲಿಲ್ಲ. ಸುಮ್ನೆ ಆಡಿಯನ್ಸ್ ನ ಕಾಯಿಸಿ ಹೈಪ್ ಕ್ರಿಯೇಟ್ ಮಾಡೋಕೆ ನೋಡಿದ್ರು, ಆದ್ರೆ ಆ ಐಡಿಯಾ ಫ್ಲಾಪ್ ಆಗಿ. ಇನ್ನು ಕೂಲಿ ವಿಷಯಕ್ಕೆ ಬಂದ್ರೆ, ಕೂಲಿನಲ್ಲೂ ಅದೇ, ಸಿನಿಮಾದಲ್ಲಿ ಏನಿಲ್ಲ ಅಂದ್ರು ಅದೇ ಹಳೆ ಕತೆ ಹಾಕಿ ಮಾಡಿದ್ರು, ಸುಮ್ನೆ ಹೈಪ್ ಮಾಡಿದ್ರು. ಇದು ಫಿಲ್ಮ್ ಗೆ ನೆಗೆಟಿವ್ ಆಯ್ತು ಬಿಟ್ರೆ ಪಾಸಿಟಿವ್ ಅಂತೂ ಆಗ್ಲಿಲ್ಲ. ಇದರಿಂದ ಆದ್ರೂ ಡೈರೆಕ್ಟರ್ ಗಳು ಕಲಿತಾರೆ ಅನ್ಕೊಂಡಿದ್ದೀವಿ. ಇದು ಮೂವಿ ರಿಲೀಸ್ ಆಗೋಕ್ಕೂ ಮುಂಚೆ ಕೊಡೋ ಬಿಲ್ಡಪ್ ಆದ್ರೆ, ಇನ್ನು ಮೂವಿ ಒಳಗೆ ಕ್ಯಾರೆಕ್ಟರ್ ಗೆ ಕೊಡೋ ಬಿಲ್ಡಪ್ ಬಗ್ಗೆ ಮಾತಾಡ್ಬೇಕು. ಬಿಲ್ಡಪ್ ಕೊಡ್ಲಿ, ಆದ್ರೆ ಅದಕ್ಕೆ ಒಂದು ಒಳ್ಳೆ ರೀಸನ್ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಲಿಯೋನಲ್ಲಿ ವಿಜಯ್ ಅವರ ಕ್ಯಾರೆಕ್ಟರ್ ಗೆ ಕೊಟ್ಟಿರೋ ಬಿಲ್ಡಪ್ ನೋಡಿ, ಫ್ಲಾಶ್ ಬ್ಯಾಕ್ ನೋಡಿದ್ರೆ ಅಲ್ಲಿ ಏನೂ ಇಲ್ಲ. ಹಾಗೆ ಕೂಲಿನಲ್ಲಿ ಉಪೇಂದ್ರ ಮತ್ತೆ ರಜನಿಕಾಂತ್ ಅವ್ರಿಗೆ ಕೊಟ್ಟಿರೋ ಬಿಲ್ಡಪ್, ಇಲ್ಲೂ ಅದೇ ಕಥೆ, ಸುಮ್ನೆ BGM ನ ಹಾಕ್ಬಿಡುದು. ಇನ್ನು ಉಪೇಂದ್ರ ಅವರ ಕ್ಯಾರೆಕ್ಟರ್ ಗೆ ಕೊಟ್ಟಿರೋ ಬಿಲ್ಡಪ್ ಬಗ್ಗೆ ಮುಂದೆ ಮಾತಾಡ್ತೀನಿ. ಇವರ ಫಿಲ್ಮ್ ಅಲ್ಲಿ ಅನ್ನೆಸೆಸರಿ ಹೈಪ್ ಗೆ ಒಂದು BGM ಕೊಟ್ಟಿರೋದು ಬಿಟ್ರೆ ಇನ್ನೇನು ಇಲ್ಲ. ರಜನಿಕಾಂತ್ ಅವರ ಫ್ರೆಂಡ್ಸ್ ಹೋದ, ಅದಕ್ಕೆ ರಿವೆಂಜ್ ತಗೊಳಕ್ಕೆ ಹೋಗೋದು, ಹಾಗೆ ಆ ಫ್ರೆಂಡ್ ಮಗಳನ್ನ ಕಾಪಾಡುದು. ಆ ವಿಲನ್ ಕಡೆ ಹೋದ್ರೆ ಮತ್ತೆ ಅದೇ ಸ್ಟೋರಿ, ಸೈಮನ್ ಮಗನ್ನ ಕೊಲ್ಲೋದು, ಸೈಮನ್ ದಯಾಳ್ನ ಹೆಂಡತಿನ ಕೊಲ್ಲೋದು. ಆಮೇಲೆ ರಜನಿಕಾಂತ್ ಅವರು ಬಾಯ್ ಬಿಟ್ರೆ ಕೂಲಿಗಳಿಗೆ ಏನಾದ್ರು ನಾನ್ ಬಿಡಲ್ಲ ಅನ್ನೋದು. ಸೇಮ್ ಲಿಯೋದಲ್ಲೂ ಕೂಡ ಫ್ಯಾಮಿಲಿ ವಿಷಯಕ್ಕೆ ಬರ್ಬೇಡ ಅನ್ನೋದು. ಆ ಫ್ಲಾಶ್ ಬ್ಯಾಕ್ ಗೆ ಹೋದ್ರೆ ಮತ್ತೆ ಅದೇ ನನ್ ತಂಗಿನ ಕೊಲ್ಬೇಡ ಅನ್ನೋದು. ಆಮೇಲೆ ಕೂಲಿ ಮೂವಿ ಫ್ಲಾಶ್ ಬ್ಯಾಕ್ ಅಲ್ಲಿ ಏನಂದ್ರೆ ಏನೂ ಇಲ್ಲ, ಪ್ರೆಸೆಂಟ್ ಸ್ಟೋರಿ ನಲ್ಲಿ ಬಿಲ್ಡಪ್ ಕೊಟ್ಟಿದ್ದಾರೆ. ಇದು ಲಿಯೋ ಅಷ್ಟೇ ಅಲ್ಲ, ವಿಕ್ರಮ್ ಮತ್ತೆ ಕೈದಿ ಫಿಲ್ಮ್ ನಲ್ಲೂ ಅದೇ ಕತೆ. ವಿಕ್ರಮ್ ನಲ್ಲಿ ಮಗಳ ಕೊಂದ ಅಂತ ಹೀರೋ ಹೋಗೋದು, ಫ್ಯಾಮಿಲಿ ಹೋಗುತ್ತೆ ಅಂತ ವಿಲನ್ ಹೋಗೋದು, ಇದೆಲ್ಲ ಎಷ್ಟು ಮೂವಿನಲ್ಲಿ ನೋಡಿಲ್ಲ. ಮತ್ತೆ ಲೋಕೇಶ್ ಕನಗರಾಜ್ ಅವರ ಎಲ್ಲಾ ಮೂವಿನಲ್ಲೂ ಕಾಮನ್ ಆಗಿರೋ ವಿಷಯ ಅಂದ್ರೆ ಹಳೆ ಹಿಟ್ ಸಾಂಗ್ ನ ಇವ್ರ ಮೂವಿನಲ್ಲಿ ಯೂಸ್ ಮಾಡೋದು. ಇದರಿಂದ ಸಾಂಗ್ ನ ಪ್ರಮೋಟ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಕೂಲಿಯಲ್ಲಿ ಡಿಸ್ಕೋ, ಇದು ರಜನಿ ಅವರ ತಂಗ ಮಗನ್ ಮೂವಿಯ ಬಾಬಾ ಪಕಂವಾ ರೀಮೇಕ್ ಸಾಂಗ್ ಆಗಿದೆ. ವಿಕ್ರಮ್ ನಲ್ಲೂ ಸೇಮ್ ಟ್ರಿಕ್ ಯೂಸ್ ಮಾಡಿದ್ದಾರೆ. ಇದರಿಂದ ಸಾಂಗ್ ಬೇಡ ಬೇಡ ಅಂದ್ರು ವೈರಲ್ ಆಗುತ್ತೆ ಅಲ್ವಾ. ಆಮೇಲೆ ಮೂವಿನಲ್ಲಿ ಅನ್ನೆಸೆಸರಿ ಕ್ಯಾಮಿಯೋಸ್ ನ ತಗೊಂಡ್ ಬರೋದು. ವಿಕ್ರಮ್ ಮತ್ತೆ ಲಿಯೋ ಮೂವಿನಲ್ಲಿ ಅನ್ನೆಸೆಸರಿ ಅಂತ ಅನ್ಸಿರ್ಲಿಲ್ಲ, ಆದ್ರೆ ಯಾವಾಗ ಕೂಲಿ ಮೂವಿ ಬಂತೋ ಅವಾಗ ಅಮೀರ್ ಖಾನ್ ಅವರ ಕ್ಯಾರೆಕ್ಟರ್ ನ ಸುಮ್ನೆ ತಂದಿದ್ದು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆ ಕ್ಯಾರೆಕ್ಟರ್ ಗೆ ಮರ್ಯಾದೆನೇ ಕೊಟ್ಟಿಲ್ಲ. ಅಲ್ಲಿ ನಂಗೆ ಒಂದ್ ಅರ್ಥ ಆಗ್ಲಿಲ್ಲ, ದೇವ ಕ್ಯಾರೆಕ್ಟರ್ ಅಂತದ್ ಏನ್ ಮಾಡಿದೆ ಅಂತ ಅಷ್ಟು ಬಿಲ್ಡಪ್ ಕೊಟ್ರು ಅಂತ ಅಲ್ವಾ. ಹಾಗೆ ನೀವು ಕರೆಕ್ಟ್ ಆಗಿ ಮೂವಿನ ನೋಡಿದ್ರೆ ಉಪೇಂದ್ರ ಅವರ ಕ್ಯಾರೆಕ್ಟರ್ಗೂ ಇಲ್ಲಿ ಇಂಪಾರ್ಟೆನ್ಸ್ ಇಲ್ಲ. ಯಾಕಂದ್ರೆ ಉಪೇಂದ್ರ ಅವರು ಬರ್ತಾರೆ, ಹೊಡಿತಾರೆ, ಹೋಗ್ತಾರೆ ಅಷ್ಟೇ, ಇನ್ನೇನು ಇಲ್ಲ ಅಲ್ಲಿ. ಅವ್ರ ಕ್ಯಾರೆಕ್ಟರ್ ನ ಯಾಕೆ ತಂದ್ರು ಅಂತ ನಿಮ್ಗೆಲ್ಲರಿಗೂ ಗೊತ್ತು, ನಾನೇನ್ ಬಿಡ್ಸಿ ಹೇಳ್ಬೇಕಾಗಿಲ್ಲ, ನಮಗೆಲ್ಲ ಗೊತ್ತಾಗೋಯ್ತು. ಇವ್ರ ಫಿಲ್ಮ್ ನ ಕರ್ನಾಟಕದಲ್ಲಿ ಪ್ರಮೋಟ್ ಮಾಡಕ್ಕೆ ಇವ್ರು ಯೂಸ್ ಮಾಡೋ ಮತ್ತೊಂದು ಟ್ರಿಕ್ ಏನಂದ್ರೆ, ಕರ್ನಾಟಕದ ಒಬ್ಬ ಸ್ಟಾರ್ ಅನ್ನ ಕರ್ಕೊಂಡು ಅವರಿಗೆ ಹೆವಿ ಬಿಲ್ಡಪ್ ಕೊಡೋದು. ಇದನ್ನ ನೆಲ್ಸನ್ ಅವರು ಜೈಲರ್ ಅಲ್ಲಿ ಮಾಡಿ ಸಕ್ಸಸ್ ಆಗಿದ್ರು. ಈಗ ಲೋಕೇಶ್ ಕನಗರಾಜ್ ಅದೇ ಟ್ರಿಕ್ ಅನ್ನ ಇಟ್ಕೊಂಡು ಉಜ್ಜುತ್ತಾ ಇದ್ದಾರೆ. ಸುಮ್ನೆ ಉಪೇಂದ್ರ ಅವ್ರ ಕ್ಯಾರೆಕ್ಟರ್ಗೆ ಕೂಲಿ ಸಿನಿಮಾದಲ್ಲಿ ಬಿಲ್ಡಪ್ ಕೊಟ್ಟಿದ್ದಾರೆ ಫಾರ್ ನೋ ರೀಸನ್. ಫ್ಲಾಶ್ ಬ್ಯಾಕ್ ಅಲ್ಲಾದ್ರೂ ಏನಾದ್ರೂ ಇದೆಯಾ ಅನ್ಕೊಂಡ್ರೆ ಅಲ್ಲೂ ಕೂಡ ಏನೂ ಇಲ್ಲ. ಸುಮ್ನೆ ಉಪೇಂದ್ರ ಅವ್ರಿಗೆ ಫುಲ್ ಬಿಲ್ಡಪ್ ಕೊಟ್ಟು ಕರ್ನಾಟಕದಲ್ಲಿ ಬಿಡ್ತಾರೆ. ಇವರು ಕನ್ನಡ ಟ್ರೈಲರ್ ಆಗ್ಲಿ ಸಾಂಗ್ ಆಗ್ಲಿ ಏನು ಟೈಮ್ಗೆ ಬಿಡಲ್ಲ. ಅವ್ರಿಗೆ ಗೊತ್ತಿದೆ ಕರ್ನಾಟಕ ಜನತೆಗೆ ಇದೊಂದಿದ್ರೆ ಸಾಕು ಅನ್ನೋದು. ಒಳ್ಳೆ ಕಥೆ ಇರೋ ಮೂವಿ ಮಾಡಿದ್ರೆ ಜನ ನೋಡ್ತಾರೆ. ಅದನ್ನ ಬಿಟ್ಟು ಹೈಪ್ ಕೊಟ್ಟು ಕನ್ನಡ ಹೀರೋಗೆ ಸುಮ್ನೆ ಬಿಲ್ಡಪ್ ಕೊಟ್ಟು ಹಳೆ ಸಾಂಗ್ ನ ಕಾಪಿರೈಟ್ ತಗೊಂಡು ಅದನ್ನ ಅಪ್ಡೇಟ್ ಮಾಡಿ ಹಾಲಿವುಡ್ ನ 4 ಮೂವಿಗಳ ಕತೆ ತಗೊಂಡು ಒಂದ್ ಮೂವಿ ಮಾಡಿ ಅದ್ರಲ್ಲೂ ಕೆಲವು ಸೀನ್ ಗಳನ್ನ ಅಲ್ಲಿಂದಾನೇ ಕದ್ದು ಫಿಲ್ಮ್ ಮಾಡಿ ಎಲ್ಲಾ ಭಾಷೆಯಿಂದ ಒಬ್ಬೊಬ್ಬ ಸ್ಟಾರ್ ಹಾಕೊಂಡು ಫುಲ್ ಹೈಪ್ ಜೊತೆ ಮೂವಿ ರಿಲೀಸ್ ಮಾಡೋದು.
ಇವತ್ತಿಗೆ ಇಷ್ಟೇ. ನೀವೇನಾದ್ರೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಮಾಡಿ.